ಹಾಯ್ ಸ್ನೇಹಿತರೆ, ನಮಸ್ಕಾರ. ಇತಿಹಾಸದಲ್ಲಿ ಗತಿಸಿ ಹೋಗಿರುವಂತಹ ಧಾರ್ಮಿಕ ಬಲಿದಾನದ ಚಿಕ್ಕ ಕಥೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಸಿಖ್ ಧರ್ಮಗುರುವಾದ ಗುರು ಗೋವಿಂದ್ ಸಿಂಗ್ ರವರ ಪುತ್ರರು ಧರ್ಮಕ್ಕೋಸ್ಕರ ಪ್ರಾಣವನ್ನು ಸಮರ್ಪಿಸಿದ ಕಥೆ ಇದು. ಧರ್ಮಕ್ಕೋಸ್ಕರ ಪ್ರಾಣವನ್ನು ಸಮರ್ಪಿಸಿದ ಆ ಬಾಲಕರೇ ಈ ಜೊರಾವರ್ ಸಿಂಗ್ ಹಾಗೂ ಫತೇಹ್ ಸಿಂಗ್. ನಂಬಿಸಿ ಕುತ್ತಿಗೆ ಕೊಯ್ಯುವ ವಿಷಯದಲ್ಲಿ ಮೊಘಲ್ ರಾಜರನ್ನು ಮೀರಿಸುವ ರಾಜರು ಮತ್ತೊಬ್ಬರಿರಲಿಲ್ಲ. ಅದರಲ್ಲೂ ಈ ದುರ್ಮಾರ್ಗಿ ಔರಂಗಜೇಬ್ ಒಬ್ಬ ವಿಶ್ವಾಸಘಾತಕನಾಗಿದ್ದ. ಇಸ್ಲಾಂ ಧರ್ಮವನ್ನು ವಿರೋಧಿಸುವವರ ತುಳಿದು ಹಾಕಲು ತುದಿಗಾಲಲ್ಲಿ ಕಾಯುತ್ತಿದ್ದನು. ಗುರು ಗೋವಿಂದ್ ಸಿಂಗ್ರ ಮೇಲೆ ಅತೀವವಾದ ಕೋಪವನ್ನು ಹೊಂದಿದ್ದನು. ಏಕೆಂದರೆ ಒಂದೊಮ್ಮೆ ಸಿಖ್ ಧರ್ಮಗುರು ಗುರು ಗೋವಿಂದ್ ಸಿಂಗ್ ರವರು ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದರು. ಹೀಗಿರುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲೆಯಿಂದ ನವಾಬನ ಕಿವಿಗೆ ಒಂದು ವಿಷಯವು ಮುಟ್ಟಿತು. ಅದೇನೆಂದರೆ, ಗುರು ಗೋವಿಂದ್ ಸಿಂಗ್ರ ಮಕ್ಕಳು ಯಾವುದೋ ಒಂದು ಕುಗ್ರಾಮದಲ್ಲಿ ತಮ್ಮ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಿದ್ದಾರೆ ಎಂದು. ಅಜ್ಜಿಯಾದಂತಹ ಗುಜಾರಿ ಮಾತಾ ಜೊರಾವರ್ ಸಿಂಗ್ ಹಾಗೂ ಫತೇಹ್ ಸಿಂಗರಿಗೆ ವೀರಾದಿ ವೀರರ ನೀತಿ ಪಾಠಗಳನ್ನು ಹಾಗೂ ಮಾರ್ಗದರ್ಶನಗಳನ್ನು ನೀಡುತ್ತಲೇ ಇದ್ದಳು. ತನ್ನ ಪ್ರವಚನದಿಂದ ಪ್ರೇರಿತರಾದಂತಹ ಜೊರಾವರ್ ಸಿಂಗ್ ಹಾಗೂ ಫತೇಹ್ ಸಿಂಗರಿಗೆ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದುದು ಇಷ್ಟು: ಧರ್ಮ ಪ್ರಾಣಕ್ಕಿಂತ ಮುಖ್ಯ. ಎಂತಹದ್ದೇ ಸಂದಿಗ್ಧ ಪರಿಸ್ಥಿತಿ ಬಂದರೂ ಧರ್ಮವನ್ನು ಬಿಡಬಾರದು ಎಂದು ಸಾರಿ ಸಾರಿ ಹೇಳುತ್ತಿದ್ದಳು. ಹೀಗಿರುವಂತಹ ಸಂದರ್ಭದಲ್ಲಿ ನವಾಬನು ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದನು. ಆ ಪುಟ್ಟ ಬಾಲಕರನ್ನು ಬಂಧಿಸಿ ತರುವಂತೆ ಹೇಳಿ ಕಳುಹಿಸಿದನು. ನವಾಬನ ಆದೇಶದಂತೆ ಈ ಸೈನಿಕರು ಆ ಪುಟ್ಟ ಬಾಲಕರಿಬ್ಬರನ್ನು ಬಂಧಿಸಿ ದರ್ಬಾರ್ ಹಾಲ್ಗೆ ಕರೆತಂದರು. ದರ್ಬಾರ್ ಹಾಲ್ನಲ್ಲಿ ಕೂತಿದ್ದ ನವಾಬನು ಈ ವೀರ ಪುತ್ರರ ಕಡೆ ಒಮ್ಮೆ ದಿಟ್ಟಿಸಿ ನೋಡುತ್ತಾನೆ. ಆಶ್ಚರ್ಯಚಕಿತನಾಗುತ್ತಾನೆ. ಇವರು ಹೊಂದಿದ್ದಂತಹ ಸ್ಫುರದ್ರೂಪವನ್ನು, ಕತ್ತಿಯಂತಹ ನೋಟವನ್ನು ನೋಡಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಿ ಎಂದು ಪ್ರಚೋದನೆ ನೀಡುತ್ತಾನೆ. ನವಾಬ ವಜೀರ್ ಖಾನ್ನ ಈ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೇಳಿದಂತಹ ಪುತ್ರರು ಹೀಗೆ ಹೇಳುತ್ತಾರೆ: ವಹೇ ಗುರೂಜಿ ಕಿ ಖಾಲ್ಸಾ, ವಹೇ ಗುರೂಜಿ ಕಿ ಫತೇ ಎಂದು ಕೂಗಿ ಹೇಳುತ್ತಾರೆ. ಇದನ್ನು ಕೇಳಿದ ನವಾಬ್ ವಜೀರ್ ಖಾನ್ ಮತ್ತೊಮ್ಮೆ ಹೇಳುತ್ತಾನೆ: ನೋಡಿ ಮಕ್ಕಳೇ, ನೀವು ಬಹಳ ಅಂದವಾಗಿದ್ದೀರಿ. ನಾನು ನವಾಬನ ಮಕ್ಕಳ ಮಾದರಿಯಲ್ಲಿ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ನಿಮ್ಮ ಧರ್ಮವನ್ನು ಬಿಟ್ಟು ಹಾಕಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿ ಮುಸಲ್ಮಾನರಾಗಿ ಎಂದು ಕೇಳಿಕೊಳ್ಳುತ್ತಾನೆ. ಹೀಗೆ ಹೇಳಿದ ಕ್ಷಣಾರ್ಧದಲ್ಲೇ ಅಣ್ಣ ತಮ್ಮಂದಿರು ನಮ್ಮ ಧರ್ಮ ನಮ್ಮ ಪ್ರಾಣಕ್ಕಿಂತ ಮುಖ್ಯ ಎಂದು ಹೇಳುತ್ತಾರೆ. ನಾವು ಕೊನೆ ಉಸಿರು ಇರುವವರೆಗೂ ಧರ್ಮವನ್ನು ಬಿಡುವುದಿಲ್ಲ ಎಂದು ಕೂಗಿ ಹೇಳುತ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ನವಾಬನಿಗೆ ಕೋಪ ನೆತ್ತಿಗೇರಿತು. ಅಲ್ಲೇ ಇದ್ದಂತಹ ಕಾಜಿಯನ್ನು ಹತ್ತಿರಕ್ಕೆ ಕರೆದು ಈ ಮಕ್ಕಳಿಗೆ ಏನು ಶಿಕ್ಷೆ ಕೊಡಬೇಕೆಂದು ಕಾಜಿಯನ್ನು ಸಲಹೆ ಕೇಳಿದನು. ಕಾಜಿ ಎಂದರೆ ಮೊಘಲ್ ಆಡಳಿತದಲ್ಲಿ ನ್ಯಾಯಾಧೀಶ ಎಂದು ಅರ್ಥ. ಕಾಜಿ ಹೇಳುತ್ತಾನೆ: ತಂದೆ ಮಾಡಿದ ತಪ್ಪಿಗೆ ಮಕ್ಕಳಿಗೇಕೆ ಪ್ರಭು ಶಿಕ್ಷೆ? ಇಸ್ಲಾಂನಲ್ಲಿ ಇಂತಹ ನಿರ್ದೋಷಿಗಳಿಗೆ ಯಾವುದೇ ಶಿಕ್ಷೆಯನ್ನು ನೀಡುವುದು ಸರಿಯಲ್ಲ ಎಂದು ಹೇಳಿ ಕಾಜಿಯು ಮಕ್ಕಳಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾನೆ. ಕಾಜಿಯ ಮಾತನ್ನು ಸಹ ಲೆಕ್ಕಿಸದೆ ಜೊರಾವರ್ ಸಿಂಗ್ ಹಾಗೂ ಫತೇಹ್ ಸಿಂಗರು ಗಟ್ಟಿ ಧ್ವನಿಯಲ್ಲಿ ಹೇಳುತ್ತಾರೆ: ನಾವು ಗುರು ಗೋವಿಂದ್ ಸಿಂಹನ ಪುತ್ರರು. ನಮ್ಮ ತಾತ ಗುರು ತೇಜ್ ಬಹದ್ದೂರ್ ಮೊಘಲರಿಂದ ಧರ್ಮವನ್ನು ರಕ್ಷಿಸಲು ಬಲಿದಾನ ಮಾಡಿದವರು. ನಾವು ಅಂತಹ ಸಂತರ ಪುತ್ರರು. ಯಾವುದೇ ಕಾರಣಕ್ಕೂ ಧರ್ಮವನ್ನು ಬಿಡುವುದಿಲ್ಲ. ನಮ್ಮ ಧರ್ಮ ನಮಗೆ ಪ್ರಾಣಕ್ಕಿಂತ ಮುಖ್ಯವಾದುದು ಎಂದು ಹೇಳಿದರು. ಅಲ್ಲಿಯೇ ಹಾಜರು ಇದ್ದಂತಹ ನವಾಬನ ಒಬ್ಬ ಮಂತ್ರಿ ಸಚ್ಚಿದಾನಂದ ಮಕ್ಕಳನ್ನು ಕೇಳುತ್ತಾನೆ: ನಿಮ್ಮನ್ನು ಬಿಡುಗಡೆಗೊಳಿಸಿದರೆ ನೀವು ಏನು ಮಾಡುತ್ತೀರಿ ಎಂದು. ಮಂತ್ರಿ ಸಚ್ಚಿದಾನಂದ ಕೇಳಿದ ಪ್ರಶ್ನೆಗೆ ಮಕ್ಕಳು ಹೀಗೆ ಉತ್ತರಿಸುತ್ತಾರೆ: ನೀವು ನಡೆಸುವ ದುರಾಡಳಿತವನ್ನು ಖಂಡಿಸುತ್ತೇವೆ, ಸೈನ್ಯವನ್ನು ಕಟ್ಟುತ್ತೇವೆ, ನವಾಬನ ಜೊತೆ ಯುದ್ಧ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ನವಾಬನಿಗೆ ಕೋಪ ನೆತ್ತಿಗೇರಿತು. ಕಾಜಿಗೆ ಆಜ್ಞೆ ಮಾಡುತ್ತಾನೆ: ಇವರನ್ನು ಜೀವಂತ ಸಮಾಧಿ ಮಾಡಿ ಎಂದು. ಶಿಪಾಲ್
ಬೇಗ್ ಹಾಗೂ ವಿಶಾಲ್ ಬೇಗ್ಗೆ ಸಮಾಧಿ ಕಟ್ಟಲು ಆಜ್ಞೆ ಮಾಡುತ್ತಾನೆ. ಜರಾವತ್ ಸಿಂಗ್ ಹಾಗೂ ಫತೇ ಸಿಂಗ್ರನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸಿ ಸಮಾಧಿ ಕಟ್ಟಲು ಪ್ರಾರಂಭಿಸಿದರು. ಸಮಾಧಿಯು ಕಟ್ಟುತ್ತಿದ್ದಂತೆಯೇ ಮಕ್ಕಳ ಕುತ್ತಿಗೆಯ ನೇರಕ್ಕೆ ಬಂದು ನಿಲ್ಲುತ್ತದೆ. ಕುತ್ತಿಗೆಗೆ ಬಂದ ತಕ್ಷಣ ಜರಾವತ್ ಸಿಂಗ್ ಜೋರಾಗಿ ಅಳುತ್ತಾನೆ, ಕಣ್ಣೀರನ್ನು ಹರಿಸುತ್ತಾನೆ. ಇದನ್ನು ನೋಡಿದಂತಹ ತಮ್ಮ ಫತೇ ಸಿಂಗ್ 5 ವರ್ಷದ ಬಾಲಕ ಅಣ್ಣ ಜರಾವತ್ ಸಿಂಗ್ಗೆ ಕೇಳುತ್ತಾನೆ, ನೀನು ಕಣ್ಣೀರು ಹಾಕುತ್ತಿರುವೆಯಾ? ಇಷ್ಟೊಂದು ಜೀವ ಭಯವೇ? ಧರ್ಮಕ್ಕೋಸ್ಕರ ಬಲಿದಾನವನ್ನು ಮಾಡಲು ಹಿಂಜರಿಯುತ್ತಿರುವೆಯಾ ನೀನು? ಅಂತಹ ಪರಾಕ್ರಮಿಯಾದ ತಂದೆಗೆ ಹುಟ್ಟಿದ ಮಕ್ಕಳಾಗಿ ಕಣ್ಣೀರು ಹಾಕಲು ನಾಚಿಕೆಯಾಗುವುದಿಲ್ಲವೇ ಎಂದು ಪ್ರಶ್ನಿಸುತ್ತಾನೆ. 7 ವರ್ಷದ ಬಾಲಕ ಜರಾವತ್ ಸಿಂಗ್ ತನ್ನ ತಮ್ಮ ಫತೇ ಸಿಂಗ್ನಿಗೆ ಹೇಳುತ್ತಾನೆ, ನಾನು ಅಳುತ್ತಿರುವುದು ಜೀವ ಭಯದಿಂದ ಅಲ್ಲ. ನನಗಿಂತ 2 ವರ್ಷ ಚಿಕ್ಕವನಾದ ನೀನು ನನಗಿಂತ ಮೊದಲೇ ಈ ಜಗತ್ತಿನ ಕತ್ತಲೆಯನ್ನು ನೋಡುತ್ತಿದ್ದೀಯಲ್ಲ, ಅದನ್ನು ನೆನೆಸಿಕೊಂಡು ನನಗೆ ಅಳು ಬರುತ್ತಿದೆ ತಮ್ಮ ಎಂದು ಹೇಳುತ್ತಾನೆ. ನೋಡುತ್ತಿದ್ದಂತೆಯೇ ಅಣ್ಣ ತಮ್ಮಂದಿರ ಸಮಾಧಿಯ ಗೋಡೆಯು ಪೂರ್ಣಗೊಂಡು ಅಣ್ಣ ತಮ್ಮಂದಿರಿಬ್ಬರು ಜೀವ ಸಮಾಧಿಯಾಗುತ್ತಾರೆ. ಇತಿಹಾಸದಲ್ಲಿ ಇಷ್ಟೊಂದು ಕಠೋರವಾಗಿ ಹಿಂಸೆ ನೀಡಿ ಚಿಕ್ಕ ಮಕ್ಕಳನ್ನು ಕೊಂದ ಘಟನೆ ಈ ದೇಶದ ಇತಿಹಾಸವನ್ನು ಹೊರತುಪಡಿಸಿ ಬೇರೆ ಯಾವ ದೇಶದಲ್ಲೂ ನೋಡಲು ಸಾಧ್ಯವಿಲ್ಲ. ಜನ ಈ ವೀರರ ಸಾಧನೆಯನ್ನು ಕೊಂಡಾಡಿದರು.